ನಮಸ್ತೆ ಗೆಳೆಯರೇ, ಜೈ ಗಣೇಶ, ಜೈ ಕನ್ನಡಾಂಬೆ, ಸಸ್ಯಾಹಾರಿ ಸನಾತನ ಮುಕ್ಕೋಟಿ ದೇವರುಗಳ ನಮಃ. ಈಗ ಎಲ್ಲರೂ ಎಲೆಕ್ಟ್ರಿಕ್ ಸ್ಟವ್ಗೆ ಮೊರೆ ಹೋಗ್ತಾ ಇದ್ದಾರೆ. ಕಾರಣ ಅಂದರೆ ಯುದ್ಧ ನಡೀತಾ ಇದೆ. ಯುದ್ಧದ ಕಾರಣದಿಂದ ಸಿಲಿಂಡ್ರಿಗೆ ಅಗತ್ಯ ಪೂರೈಕೆ ಆಗ್ತಾ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ. ಸೊ ಈಗ ಎಲೆಕ್ಟ್ರಿಕಲಿಂದ ದರ್ಬಾರ್ ನಡೀತಾ ಇದೆ. ಈಗ ಔಟ್ ಆಫ್ ಸ್ಟಾಕಲ್ಲೂ ಇದೆ ಈಗ ಎಲೆಕ್ಟ್ರಿಕಲ್ ಸ್ಟವ್ಗಳು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಗಾಡಿಗಳು, ಮುಂದೆ ಎಲೆಕ್ಟ್ರಿಕಲ್ ಗಾಡಿಗಳು ಔಟ್ ಆಫ್ ಸ್ಟಾಕ್ ಆಗೋ ಚಾನ್ಸ್ ಕಾಣಿಸ್ತಾ ಇದೆ. ನೋಡಬೇಕು ಏನಾಗುತ್ತೆ ಅನ್ನೋದು. ಆದರೆ ನಮ್ಮ ಸಿಂಧೂ ನಾಗರಿಕತೆಯಿಂದ ಹಿಡಿದು ಅಖಂಡ ಭಾರತ ಪ್ರಾಚೀನವಾದದ್ದು 1 ಕೋಟಿ ಅಥವಾ 2 ಕೋಟಿ ವರ್ಷದ ಹಿಂದಿಂದ ಏನಿದ್ದಂತಹ ಏನು ಪ್ರಾಚೀನ ಭಾರತದ್ದು ಇದು ಇತ್ತು, ಎತ್ತಿನ ಗಾಡಿ, ಅದೇ ಮತ್ತೆ ಶುರು ಆಗ್ಬೋದು. ಹಡಗು ಆಗಿನ ಕಾಲದಾಗೂ ಇತ್ತು, ಎಲ್ಲದೂ ಓದ್ತೀವಲ್ಲ, ಅದಕ್ಕೆ ಈಗ ಎತ್ತಿನ ಗಾಡಿ ಮತ್ತೆ ಬಂದಿದೆ. ಮತ್ತೆ ಇದರ ದರ್ಬಾರ್ ಶುರು ಆಗ್ಬೋದು. ಯಾಕಂದರೆ ಪೆಟ್ರೋಲು, ಡೀಸೆಲು ಅಥವಾ ಎಲೆಕ್ಟ್ರಿಕಲ್ ಬೈಕ್ ಗಾಡಿ ಯಾವುದೂ ತೊಗೊಳಕ್ಕೆ ಆಗೋದಿಲ್ಲ ಅಂದರೆ ಎತ್ತಿನ ಗಾಡಿನೇ ಮತ್ತೆ ಬರುವಂಥದ್ದು ಅವಕಾಶಗಳಿವೆ. ಮತ್ತು ಇದು ಆವಾಗಿನ ಕಾಲದಾಗ ಅಜ್ಜಿ ಮತ್ತು ತಾಯಂದರು ಮಾಡಿಕೊಟ್ಟಂತಹ ಒಲಿವರಿಯಲ್ಲಿ ಕಟ್ಟಿಗೆ ಒಲಿವರಿಯಿಂದ ಮಾಡಿದಂಥ ಅಡುಗೆ ಪದ್ಧತಿ ಮತ್ತೆ ತಿಂದು ಬೆಳೆಸಿದಂಥ ಈ ದೇಹಗಳು ಮತ್ತೆ ಬರ್ತಾವೇನೋ. ಅದು ಮತ್ತೆ ಮರಳಿ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಹಳ್ಳಿ ಸೊಗಡಿನ ಪದ್ಧತಿ ಮತ್ತೆ ಬಂದರೆ ಚಲೋ, ಆರೋಗ್ಯವಾಗೂ ಇರ್ತೀವಿ. ಆವಾಗ ಎಲ್ಲ ಥರದ್ದು ರೋಗಗಳು ನಾಶ ಆಗಿ ಎಲ್ಲರೂ ಆರೋಗ್ಯವಾಗಿರ್ಬೋದೇನೋ ಅಂತೀವಿ. ಆದರೆ ಆ ಕಟ್ಟಿಗೆ ಉಳಿಬೇಕು ಅಂದರೆ ಪ್ರಕೃತಿ ಉಳಿಸ್ಬೇಕು. ಮೊದಲು ಪ್ರಕೃತಿ ಉಳಿತಪ್ಪ, ಪ್ರಕೃತಿ ಉಳಿಸಿದುಕೊಂಡ್ರೆ ಎಲ್ಲ ನೈಸರ್ಗಿಕವಾಗೇ ಸಿಗುತ್ತೆ. ಆವಾಗ ಯಾವ ದೇಶದ ಮೇಲೂ ಅವಲಂಬಿತ ಆಗಬೇಕಾಗಿಲ್ಲ, ಯಾವುದ್ರ ಮೇಲೂ ಬೇಕಿಲ್ಲ. ಅದಕ್ಕೆ ಯಾರ ಮೇಲೂ ಅವಲಂಬಿತ ಆಗೋದೇ ಬೇಕಾಗಿರೋದಿಲ್ಲ. ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತಂದರೆ ಈಗ ಇದು ಹೇಳ್ತಿರೋದು ಈಗ. ಯಾಕಂದರೆ ಈಗ ಹಾಗೇ ಇದೆ ಪರಿಸ್ಥಿತಿ. ಇದೆಲ್ಲ ಹಿಂದಿನ ಕಾಲದಲ್ಲಿ ಮಾಡಿದಂತಹ ಪದ್ಧತಿಯಿಂದನೇ ಆವಾಗ ಭಾರತ ಬದುಕಿತ್ತು, ಈಗೂ ಬದುಕ್ಬೋದು ಮನಸ್ಸು ಮಾಡಿದರೆ. ಅದಕ್ಕೆ ಇನ್ನೊಂದು ನೋಡಿ ಗೆಳೆಯರೇ, ಒಂದು ಒಳ್ಳೆ ಮಾಹಿತಿ ಕೊಡ್ಬೇಕಂತಿದ್ದೀನಿ. ಏನಪ್ಪ ಅಂದರೆ, ಇನ್ನೊಬ್ರಿಗೆ ಕೇಳಿ ಬಯಸಕ್ಕೆ ಹೋದರೆ ತನಗೂ ಕೆಡಕಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಏನಪ್ಪ ಅಂದರೆ, ಈಗ ಒಂದು ದೇಶಕ್ಕೆ ಇವತ್ತಲ್ಲಿ ಯುದ್ಧದಿಂದ ಕಂಗೆಟ್ಟಿದೆ ನಿಜ, ಇಲ್ಲ ಅಂತ ಹೇಳಲ್ಲ. ಆದರೆ ಆ ದೇಶದಿಂದ ಸಿಗ್ತಿದ್ದಂತಹ ಸಂಪನ್ಮೂಲಗಳಿಂದ ಇವತ್ತೆಲ್ಲ ದೇಶಗಳು ಇಡೀ ಜಗತ್ತೇ ಕಂಗಾಲಾಗಿದೆ. ಅನಿಲ ಸಿಗ್ತಿಲ್ಲ ಅಂದರೆ ಗ್ಯಾಸ್ ಸಿಲಿಂಡರ್ ಅಥವಾ ಪೆಟ್ರೋಲ್ ಡೀಸೆಲ್ ಸಿಗ್ತಾಯಿಲ್ಲ. ಈಗ ಅದ್ರ ಪ್ರಭಾವ ಈಗೆಲ್ಲ ನೋಡ್ತಿರ್ಬೋದು. ಭಾರತದಲ್ಲಿ ಹೋಟೆಲ್ಗಳೆಲ್ಲ ಇಲ್ಲ. ಅದಕ್ಕೆ ಸೊ ಇದೆಲ್ಲ ಭಾಳ ತೊಂದರೆ ಆಗುತ್ತೆ. ಅದಕ್ಕೆ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ಬೇಕು ಅನ್ನೋದು ಹೇಳ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಅಂತಂದು. ಅದಕ್ಕೆ ಏನಂತಂದರೆ ಇವತ್ತಿನ ಆಣೆ ಮಾಡಿರಿ. ಏನಪ್ಪ ಅಂದರೆ, ಸಸ್ಯಾಹಾರಿ ಸನಾತನ ಮುಕ್ಕೋಟಿ ದೇವರುಗಳು ಮುಖ್ಯವಾಗಿ ಶನಿ ಮಹಾತ್ಮನ ಮೇಲೆ ಆಣೆ ಅಂದರೆ ಯಾರ ಮೇಲೆ ದ್ವೇಷ ಮಾಡಲ್ಲ, ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಸುಳ್ಳು ಅಪವಾದ ಹೊರಿಸಲ್ಲ. ಅಕಸ್ಮಾತ್ ಈಗ ಕೆಟ್ಟದ್ದು ಮಾಡಿದ್ರೆ ಅದನ್ನು ಸರಿ ಮಾಡ್ತೀವಿ. ಸುಳ್ಳು ಅಪವಾದ ಹೊರಿಸಿದ್ರೆ ಸುಳ್ಳು ಅಪವಾದ ಅಂತ ಹೊರಿಸಿದ್ವಿ ಅಂತಾನೆ ಒಪ್ಕೋಬೇಕು ಈಗ ಎಲ್ಲರೂ ಜನರು ಅಂತ ನೀವು ಪ್ರತಿಜ್ಞೆ ಮಾಡಿದ್ರಿ. ಈಗ ನನ್ನ ಜೊತೆಗೆ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗ್ತಾ ಹೋಗುತ್ತೆ. ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ರಿ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ, ಜೈ ಪ್ರಕೃತಿ ಮಾತಾ.